ನಮಸ್ಕಾರ ಎಲ್ರಿಗೂ. ಬೇಸಿಗೆ ಶಿಬಿರ ಸಮನ್ವಯದಿಂದ ಬಹಳ ವಿಶೇಷವಾಗಿ ಆಯೋಜನೆ ಮಾಡ್ತಾ ಇದ್ದೀವಿ. 6ನೇ ಕ್ಲಾಸ್ ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳಿಂದ ಹಿಡಿದು SLC ತನಕ ಅಂದ್ರೆ 7, 8, 9, 10 ಇದು ರೆಸಿಡೆನ್ಷಿಯಲ್ ಕ್ಯಾಂಪ್ ಆಗಿರುತ್ತೆ. ಶಿವಮೊಗ್ಗದಲ್ಲಿ ಮಾಡ್ತಾ ಇದ್ವಿ. ಬಹಳ ವಿಶೇಷವಾಗಿ ಈ ಬಾರಿ ಭಾವನಾತ್ಮಕವಾದ ಸಂಬಂಧಗಳನ್ನು ಜೋಡಿಸೋದಕ್ಕೆ ಸಂಬಂಧಪಟ್ಟ ಹಾಗೆ ಸಕಾರಾತ್ಮಕವಾದ ಆಲೋಚನೆಗಳು, ಮುಂದಿನ ಗುರಿಗಳ ನಿರ್ಧಾರ, ಈ ಎಲ್ಲಾ ವಿಷಯಗಳ ಬಗ್ಗೆ ಒಂದು ಜೀವನ ಕೌಶಲ್ಯವನ್ನು ಇಟ್ಕೊಂಡು ಈ ಬಾರಿಯ ವಿಶೇಷವಾದ ರಾಜ್ಯ ಮಟ್ಟದ ಶಿಬಿರ ಇದು. ಕೇವಲ 63 ಜನಕ್ಕೆ ಮಾತ್ರ ಪ್ಲಾನ್ ಮಾಡ್ತಾ ಇದ್ದೀವಿ. ಗಾಂಧಾರ ವಿದ್ಯೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಕಣ್ಣನ್ನು ಕಟ್ಟಿಕೊಂಡು ಬಣ್ಣವನ್ನು ಐಡೆಂಟಿಫೈ ಮಾಡುವಂತಹ ಒಂದು ವಿಶೇಷವಾದ ವಿದ್ಯೆ ಅದು ನಮ್ಮ ಸನಾತನ ಸಂಸ್ಕೃತಿದು. ಇದಕ್ಕೆ ಸಂಬಂಧಪಟ್ಟಂತ ಒಂದು ಇಂಟ್ರೊಡಕ್ಷರಿ ಕ್ಲಾಸಸ್ ಕೂಡ ನಾವು ತೆಗೆದುಕೊಳ್ತಾ ಇದ್ದೀವಿ. ಇದು ಕೇವಲ ಕ್ಯಾಂಪ್ ಅಂದ್ರೆ ಶಿಬಿರ ಅಷ್ಟೇ ಅಲ್ಲ, ಇದೊಂದು ಪ್ರಯಾಣ ಇಟ್ಕೊಂಡಿದ್ದೀವಿ. ಶಿವಮೊಗ್ಗ ಜಿಲ್ಲೆಯ ಬೇರೆ ಬೇರೆ ಕಡೆ ಹೋಗಿ ಅವರಿಗೆ ಒಂದು ದಿವಸ ರೈತರ ಮನೇಲೆ ಉಳಿಸ್ತೇವೆ. ರೈತರ ಕುಟುಂಬಗಳು ಹೆಂಗೆ ಕೆಲಸವನ್ನು ಮಾಡ್ತವೆ ಅನ್ನೋಂಥದ್ದನ್ನ ಚಾರಣ ಇರುತ್ತೆ, ಪಾರಂಪರಿಕವಾದ ನಡಿಗೆ ಇರುತ್ತೆ, ವಿಶೇಷವಾದ ಊಟಗಳು, ತಿಂಡಿಯ ವ್ಯವಸ್ಥೆ, ಮಲೆನಾಡಿನ ಮತ್ತು ಉತ್ತರ ಕರ್ನಾಟಕದ ವಿಶೇಷ ಖಾದ್ಯಗಳ ತಿನಿಸುಗಳನ್ನ ತಿನ್ನಿಸುವಂತಹ ಮತ್ತೆ ಒಂದಿಷ್ಟು ಅಡಿಗೆಯ ಬಗ್ಗೆ ಅವರಿಗೆ ಅಭಿರುಚಿಯನ್ನ ಹೊಂದಿಸಿಕೊಳ್ಳುವಂತಹ ವಿಶೇಷವಾದ ಪ್ರಯತ್ನವನ್ನ ಈ ಶಿಬಿರದಲ್ಲಿ ಮಾಡ್ತಾ ಇದ್ದೇವೆ. ರಾಜ್ಯದ ಮತ್ತು ರಾಷ್ಟ್ರದ ಅತ್ಯುನ್ನತ ಸಂಪನ್ಮೂಲ ವ್ಯಕ್ತಿಗಳು ಇದರಲ್ಲಿ ಭಾಗವಹಿಸ್ತಾರೆ. ಪ್ರಯಾಣಗಳಿದೆ, ಪ್ರವಾಸಗಳಿದ್ದಾವೆ, ಚಾರಣ ಅಂದ್ರೆ ಟ್ರಕ್ಕಿಂಗ್ ಇದೆ, ಪಾರಂಪರಿಕ ನಡಿಗೆ ಇದೆ, ಪೌರಾಣಿಕ ವಿಷಯಗಳ ಬಗ್ಗೆ ಮಾತುಕತೆ ನಡೆಯುತ್ತೆ, ಹಾಡು, ಹರಟೆ, ಕತೆ, ನೃತ್ಯ, ಸಂಗೀತ ಎಲ್ಲವನ್ನೂ ಕೂಡ ಮೇಳೈಸಿಕೊಂಡು ಮುಂದಿನ ಭವಿಷ್ಯ ಮತ್ತು ಅವರಲ್ಲಿರ್ತಕ್ಕಂಥ ಒಂದು ಸ್ಟ್ರೆಸ್ ಇವತ್ತಿನ ಹುಡುಗರಲ್ಲಿ ನಾವು ನೋಡ್ತಾ ಇದ್ದೀವಿ, ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನ 100% ನಾವು ಕಲಿಸ್ಕೊಡ್ತೀವಿ. ಅವರಲ್ಲಿ ಭಾವನಾತ್ಮಕವಾದ ಸದೃಢತೆ ಮತ್ತೆ ಮನೆಯಲ್ಲಿ ಅವರವರೇ ಕೆಲಸ ಮಾಡ್ಕೊಳ್ಳೋದು ಸೆಲ್ಫ್ ಮ್ಯಾನೇಜ್ಮೆಂಟ್ ಅಂತ ನಾವೇನು ಕರಿತೀವಿ, ಆ ಸೆಲ್ಫ್ ಮ್ಯಾನೇಜ್ಮೆಂಟ್ ಅನ್ನ ಚೆನ್ನಾಗಿ ಕಲ್ತ್ರೆ ಆ ಮಗು ಮುಂದಿನ ಭವಿಷ್ಯದಲ್ಲಿ ಬಹಳ ಉಜ್ವಲವಾದ ಭವಿಷ್ಯವನ್ನು ಹೊಂದಿರ್ತಾನೆ. ಹೀಗೆ ಸೆಲ್ಫ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂಗೂ ಕೂಡ ಈ ಕ್ಯಾಂಪಲ್ಲಿ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ಗಾಳಿಪಟ ಅದನ್ನ ತಯಾರು ಮಾಡುವಂಥದ್ದು, ಹಾರಿಸುವಂಥದ್ದು, ನಾವೆಲ್ಲ 80-90 ಇಸ್ವಿಲಿ ಯಾವ ತರ ಬೇಸಿಗೆ ರಜವನ್ನ ಕಳೆದ್ವೋ ಅದೇ ತರ ಬೇಸಿಗೆ ರಜಕ್ಕೆ ನಾವು ಸಜ್ಜಾಗ್ತಾ ಇದ್ದೀವಿ. ತುಂಬಾ ಅದ್ಭುತವಾಗಿರ್ತಕ್ಕಂಥ ಕ್ಯಾಂಪ್ ಇದು. ಹೆಚ್ಚಿನ ಮಾಹಿತಿಗೆ ಈ ಇನ್ಸ್ಟಾಗ್ರಾಮ್ನ ಲಿಂಕ್ ಜೊತೆಗೆ ಅಥವಾ ಫೇಸ್ಬುಕ್ನ ಲಿಂಕ್ ಜೊತೆಗೆ ಫೋನ್ ನಂಬರ್ ಹಾಕಿದ್ದೀನಿ. ದಯವಿಟ್ಟು ಫೋನ್ ಮಾಡಿ. ಕೇವಲ 63 ಜನಕ್ಕೆ ಇದೊಂದು ಅವಕಾಶ ಇದೆ. ಮುಂದಿನ ತಿಂಗಳು ಅಂದ್ರೆ ಏಪ್ರಿಲ್ ಮೊದಲ ವಾರ 5ನೇ ತಾರೀಕಿಂದ 14ನೇ ತಾರೀಕು 10 ದಿವಸ ಈ ಕ್ಯಾಂಪ್ ಶಿವಮೊಗ್ಗ ನಗರದಿಂದ ಪ್ರಾರಂಭವಾಗಿ ಜಿಲ್ಲೆಯಾದ್ಯಂತ ಹರಡಿಕೊಳ್ಳುತ್ತೆ ಈ ಕ್ಯಾಂಪು. ನಿಮ್ಮ ಮಕ್ಕಳನ್ನ ಕಳಿಸ್ಕೊಡಿ. ಅವರ ಭಾವನೆಗಳಲ್ಲಿ, ಅವರ ವರ್ತನೆಯಲ್ಲಿ 100ಕ್ಕೆ 100 ಬದಲಾವಣೆಯನ್ನ ತಂದೆ ತರ್ತೀವಿ. ಇದು ಕೇವಲ ಕೆಲವರಿಗೆ ಮಾತ್ರ ಅವಕಾಶ ಇರುತ್ತೆ. ಅದನ್ನ ತಾವೆಲ್ಲರೂ ಕೂಡ ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ನಾನು ಸಮನ್ವಯದ ನಿರ್ದೇಶಕ